ಸ್ನೇಹಿತರೆ, ಈ ದಿನ ಅಂದರೆ 15/11/2025 ನವೆಂಬರ್. ಏನಪ್ಪ ವಿಷಯ ಅಂತ ಹೇಳಿದ್ರೆ IPL ಫ್ಯಾನ್ಸು ಕಾಯ್ತಾ ಇದ್ದಂಥ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೌದು, ಯಾಕಪ್ಪ ಅಂತ ಹೇಳಿದ್ರೆ IPL 2026ರ ಟ್ರೇಡ್ ಅಪ್ಡೇಟ್ ಮತ್ತು ರಿಟೆನ್ಷನ್ ಲಿಸ್ಟು ಇವತ್ತು ಬಿಡುಗಡೆ ಆಗುತ್ತೆ. ಇಷ್ಟು ದಿನ ಆ ಆಟಗಾರ ಈ ತಂಡಕ್ಕೆ ಟ್ರೇಡ್ ಆಗ್ತಾನೆ, ಈ ಆಟಗಾರ ಆ ತಂಡಕ್ಕೆ ಟ್ರೇಡ್ ಆಗ್ತಾನೆ ಎಂಬ ಗಾಳಿ ಮಾತುಗಳು ಬರ್ತಾ ಇದ್ದು, ಅದು ಇವತ್ತು ಕನ್ಫರ್ಮ್ ಆಗುತ್ತೆ ಸ್ನೇಹಿತರೆ. ರಿಟೆನ್ಷನ್ ಪ್ಲೇಯರ್ ಹಾಗೂ ರಿಲೀಸ್ ಪ್ಲೇಯರ್ಗಳ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವತ್ತು ಟ್ರೇಡ್ ಅಪ್ಡೇಟ್ಗಳ ಬಗ್ಗೆ ನಾವು ಮಾತಾಡೋಣ. ಡಿಸೆಂಬರ್ 15ನೇ ತಾರೀಕು ಮಿನಿ ಹರಾಜಿಗೂ ಮುಂಚೆ 10 ಜನ ಆಟಗಾರರು ಟ್ರೇಡ್ ಆಗಿದ್ದಾರೆ. ನಾವು ಮೊದಲನೇದಾಗಿ ಯಾವ ಆಟಗಾರ ಟ್ರೇಡ್ ಆಗಿದ್ದಾರೆ ಅಂತ ನೋಡೋದಾದ್ರೆ, ರುದರ್ಫೋರ್ಡ್ GT ತಂಡದಲ್ಲಿ ಲೆಫ್ಟ್ ಹ್ಯಾಂಡರ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿದ್ದಂತಹ ರುದರ್ಫೋರ್ಡ್ ಅವರು GT ಇಂದ MIಗೆ ಟ್ರೇಡ್ ಆಗಿದ್ದಾರೆ ಸ್ನೇಹಿತರೆ. 2.6 crore ಟ್ರೇಡ್ ಮಾಡಿ ಕೊಟ್ಟಿದ್ದಾರೆ GT. ಎರಡನೇದಾಗಿ ಶಾರ್ದುಲ್ ಠಾಕೂರ್ ಲಾಸ್ಟ್ ಟೈಮ್ ಅನ್ಸೋಲ್ಡ್ ಆಗಿದ್ರು. ನಿಮಗೆಲ್ಲ ನೆನಪಿದ್ರೆ 2023ರ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದ ಶಾರ್ದುಲ್ ಠಾಕೂರ್ ಅವರು ಮೊಹಸಿನ್ ಖಾನ್ ಎಂಬ ಲಕ್ನೋ ಸೂಪರ್ ಜೆನ್ಸ್ದ ಫಾಸ್ಟ್ ಬೌಲರ್ ಮೊಹಸಿನ್ ಖಾನ್ ಅವರು ಇಂಜುರಿ ಆಗ್ತಾರೆ. ಆ ಒಂದು ಕಾರಣದಿಂದ ಶಾರ್ದುಲ್ ಠಾಕೂರ್ ಅವ್ರನ್ನ ಲಕ್ನೋ ಸೂಪರ್ ಜೈಂಟ್ಸ್ ರೀಪ್ಲೇಸ್ಮೆಂಟ್ ಆಗಿ ತಗೋತಾರೆ. ಆ ಒಬ್ಬ ಆಟಗಾರನು ಕೂಡ ಈ ವರ್ಷ ಟ್ರೇಡ್ ಆಗಿದ್ದಾರೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದಿಂದ 2 ಕೋಟಿಗೆ ಮುಂಬೈ ಇಂಡಿಯನ್ಸ್ಗೆ ಟ್ರೇಡ್ ಆಗಿದ್ದಾರೆ. ಮೂರನೇ ಆಟಗಾರ ರವೀಂದ್ರ ಜಡೇಜಾ ಅವರು RRಗೆ ಟ್ರೇಡ್ ಆಗ್ತಾರೆ ಎಂಬ ಗಾಳಿ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು. ಆ ಮಾಹಿತಿ ಈಗ ಕನ್ಫರ್ಮ್ ಆಗಿದೆ. ರವೀಂದ್ರ ಜಡೇಜಾ ಅವರು RRಗೆ ಟ್ರೇಡ್ ಆಗಿದ್ದಾರೆ 14 ಕೋಟಿಗೆ. ನನ್ನ ಪ್ರಕಾರ ರವೀಂದ್ರ ಜಡೇಜಾ ಅವರಿಗೆ ತುಂಬಾ ಕಡಿಮೆ ಮೊತ್ತಕ್ಕೆ ಟ್ರೇಡ್ ಮಾಡಿ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಕ್ಯಾಪ್ಟನ್ ಆಗುವ ಸಾಧ್ಯತೆ ಕೂಡ ಇದೆ ರವೀಂದ್ರ ಜಡೇಜಾ ಅವರು RRಗೆ. ನಾಲ್ಕನೇ ಆಟಗಾರ ಸಂಜು ಸ್ಯಾಮ್ಸನ್. ಹೌದು, ಸಂಜು ಸ್ಯಾಮ್ಸನ್ ಅವರು RR ಇಂದ CSKಗೆ 18 ಕೋಟಿಗೆ ಟ್ರೇಡ್ ಆಗಿದ್ದಾರೆ ಸ್ನೇಹಿತರೆ. ಐದನೇ ಆಟಗಾರ ಸಾಮ್ ಕರಣ್ ಅವರು CSK ತಂಡದಿಂದ RRಗೆ 2.4 ಕೋಟಿಗೆ ಟ್ರೇಡ್ ಆಗಿದ್ದಾರೆ. ನಾನು ಮುಂಚೆನೆ ಹೇಳಿದ್ದೆ ರವೀಂದ್ರ ಜಡೇಜಾ ಮತ್ತು ಸಾಮ್ ಕರಣ್ ಅವರು RR ತಂಡಕ್ಕೆ ಹೋಗ್ತಾರೆ, RR ಇಂದ ಸಂಜು ಸ್ಯಾಮ್ಸನ್ ಅವರು CSK ತಂಡಕ್ಕೆ ಬರ್ತಾರೆ ಅಂತ. ಅದು ಈಗ ಕನ್ಫರ್ಮ್ ಆಗಿದೆ. ಆರನೇ ಆಟಗಾರ ಮೊಹಮ್ಮದ್ ಶಮಿ ಅವರು SRH ತಂಡದಿಂದ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಟ್ರೇಡ್ ಆಗಿದ್ದಾರೆ. ಅದು 10 ಕೋಟಿಗೆ ಟ್ರೇಡ್ ಆಗಿದ್ದಾರೆ. ಕಳೆದ ಬಾರಿ SRH ಟೀಮ್ನಲ್ಲಿ ಶಮಿ ಅವರು ಅದ್ಭುತ ಪ್ರದರ್ಶನ ನೀಡಿಲ್ಲ. ಆ ಕಾರಣದಿಂದ SRH ತಂಡ ಇವರನ್ನು ಕೈ ಬಿಟ್ಟಿದೆ. ಏಳನೇ ಆಟಗಾರ ಮಯಾಂಕ್ ಮಾರ್ಕಂಡೆ. ಇವರು KKR ತಂಡದಿಂದ MI ತಂಡಕ್ಕೆ ಟ್ರೇಡ್ ಆಗಿದ್ದಾರೆ 30 ಲಕ್ಷಕ್ಕೆ. ಹೌದು, ಇವರು ಮೊದಲು MI ನಲ್ಲೇ ಇದ್ರು, ಮತ್ತೆ ವಾಪಸಾತಿ ಮಾಡಿದ್ದಾರೆ MI ತಂಡಕ್ಕೆ. ಎಂಟನೇ ಆಟಗಾರ ಯಾರು ಅಂತ ನೋಡೋದಾದ್ರೆ, ಸಚಿನ್ ಸರ್ ಅವರ ಪುತ್ರ ಅರ್ಜುನ್ ತೆಂಡೂಲ್ಕರ್ ಅವರು MI ಇಂದ ಲಕ್ನೋ ಸೂಪರ್ ಜೈಂಟ್ಸ್ಗೆ ಟ್ರೇಡ್ ಆಗಿದ್ದಾರೆ 30 ಲಕ್ಷಕ್ಕೆ. ಒಂಬತ್ತನೇ ಆಟಗಾರ ನಿತೀಶ್ ರಾಣಾ ಅವರು RR ತಂಡದಲ್ಲಿ ಕಳೆದ ಸೀಸನ್ ಅದ್ಭುತ ಪ್ರದರ್ಶನ ನೀಡಿದ್ರು. ಈಗ RR ತಂಡ ಅವರನ್ನು ಕೈಬಿಟ್ಟು DCಗೆ ಟ್ರೇಡ್ ಮಾಡಿ ಕೊಟ್ಟಿದೆ 4.2 ಕೋಟಿಗೆ. ಕಳೆದ ಬಾರಿ RR ತಂಡದ ಹೆಡ್ ಕೋಚ್ ಆಗಿದ್ದ ರಾಹುಲ್ ದ್ರಾವಿಡ್ ಸರ್ ಕೂಡ RR ತಂಡದಿಂದ ಕೆಳಗಿಳಿದಿದ್ದಾರೆ. ಹಾಗೂ ಸಂಜು ಸ್ಯಾಮ್ಸನ್ ಮತ್ತು ನಿತೀಶ್ ರಾಣಾರವರನ್ನು RR ತಂಡ ಕೈಬಿಟ್ಟಿದೆ. ಇದರಿಂದ RR ತಂಡ ಒಂದು ಹೊಸ ಟೀಮ್ ನ ಕಟ್ಟೋದಕ್ಕೆ ರೆಡಿ ಆಗ್ತಿದೆ. 10ನೇ ಆಟಗಾರ DC ತಂಡದಿಂದ RR ತಂಡಕ್ಕೆ 1 ಕೋಟಿಗೆ ಟ್ರೇಡ್ ಆಗಿದ್ದಾರೆ. ಇವರು ಯಾರು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೂ ಇನ್ನೂ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಪೇಜ್ನ ಈಗಲೇ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.